ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ನನಗೆ ಯಾರು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಮತ್ತು ಯಾರು ನನ್ನ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನನಗೆಂದು ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಏನು ತಿಳಿಸ್ತೇನೆ ಅಂತೇಳಿ, ನನ್ನ ಮಲ್ಲಿಗೆ ಹೂವು ನಿಮಗೆ ಎಷ್ಟಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನನ್ನ ಇವತ್ತು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನನಗೆ ಹೂವು ಕಟ್ಟಲಿಕ್ಕೆ ಆಗಲಿಲ್ಲ. ನಾನು ಹೂವು ತೆಗಿಲಿಕ್ಕೆ ಹೋಗುವಾಗಲೇ ಲೇಟ್ ಆಯಿತು, 8:15 ಆಯಿತು. ಹಾಗಾಗಿ ಹೂವು ತೆಗೆದು ಮುಗಿಯುವಾಗ 9:30 ಆಯಿತು. ಮತ್ತು ಹೂವು ಕಟ್ಟುವಾಗ 10:30 ಆಯಿತು. ಹಾಗೆ ಸ್ವಲ್ಪ ಹೂವು ಉಳ್ಕೊಳ್ತು, ಬೇಜಾರಾಗ್ತದೆ. ಎಂತ ಮಾಡೋದು, 3 ಚೆಂಡು ಹೂವು ಕಟ್ಟಿದೆ, ಮತ್ತು ಒಂದು 500 ಹೂವು ಹಾಗೆ ಉಳ್ಕೊಂಡು ಬಿಡ್ತು. 5 ಫೋಲ್ಡರ್ಸ್ ಹಾಗೆ ಉಳ್ಕಂತು. ಮತ್ತು ನಾನು ಕಟ್ಟಿಟ್ಟಿದ್ದೇನೆ, ಎಂತ ಮಾಡಬೇಕಂತ ನೋಡಬೇಕು. ದೇವರಿಗೆ ಹಾಕೋದು ಎಂತ ಮಾಡೋದು ನೋಡ್ತೇನೆ ನಾನು ನಾಳೆ. ಹಾಗಾಗಿ ಎಂತ ಹೇಳೋದು ಅಂತ ಹೇಳಿದರೆ, ನಮಗಿನ್ನು ಹೂವು ಜಾಸ್ತಿ ಆಗ್ತದೆ. ಬಿಸಿಲು ತುಂಬ ಇದ್ದ ಕಾರಣ, ಸೆಕೆ ಇದ್ದ ಕಾರಣ ನಮಗೆ ಉದಾಸೀನ ಕೂಡ ಜಾಸ್ತಿ ಆಗ್ತದೆ. ನನಗೆ ತುಂಬ ಕೆಲಸ ಆಗುವ ಕಾರಣ ನಾನು ರಾತ್ರಿ ಮಲಗುವಾಗ ಕೂಡ 11:30 12 ಗಂಟೆ ಆಗ್ತದೆ. ಹಾಗಾಗಿ ಬೆಳಿಗ್ಗೆ ಏಳಲಿಕ್ಕೆ ಸಹ ಉದಾಸೀನ ಆಗ್ತದೆ. ಇದ್ದರೆ ಸಹ ಸ್ವಲ್ಪ ಕೂತ್ಕೊಂಡು ಬಿಡ್ತೇನೆ. ಒಂಥರ ಬೋರ್ ಆಗ್ತದೆ. ಕೆಲಸ ಮಾಡಿ ಮಾಡಿ ಸಾಕಾಗ್ತದಲ್ಲ, ಹೋಗುವ ಅಂತ ಆಗ್ತದೆ. ಹಾಗೆ ಮತ್ತೆ ಹೋಗುವ ಅಂತ ಆಗ್ತದೆ. ಹಾಗಾಗಿ ಸ್ಲೋ ಮಾಡ್ಕೊಂಡು ಬರ್ತೇನೆ ಒಮ್ಮೊಮ್ಮೆ. ಹಾಗಾಗಿ ಇನ್ನು ನಾನು ಸ್ವಲ್ಪ ಕ್ವಿಕ್ ಆಗಬೇಕು. ಯಾಕಂತ ಹೇಳಿದರೆ ಇಷ್ಟು ಲೇಸಿ ಮಾಡಿ ನನಗೆ ಲಾಸ್ ಆಗ್ತದೆ. ಹಾಗಾಗಿ ಇನ್ನೂ ಜಾಸ್ತಿ ಹೂವು ಆಗ್ತದೆ. ಇವತ್ತು 3 ಚೆಂಡು ಸಿಕ್ಕಿದೆ. 3 ಚೆಂಡು ಕಟ್ಟಿದ್ದೇನೆ. 1 ಅಟ್ಟಿ ತನಕ ಇತ್ತು. ಇನ್ನು ನಾಳೆ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು ಎಷ್ಟಾಗ್ತದೆ ಅಂತೇಳಿ. ಹಾಗೂ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮದು ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳಿದರು. ನಿಮಗೆ ತುಂಬ 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 ಧನ್ಯವಾದ. ನಿಮ್ಮ ಮೆಸೇಜ್ ನೋಡಿ ನೀವು ತುಂಬ ಸ್ವೀಟಾಗಿದ್ದೀರಿ ಅನ್ನಿಸ್ತು ನನಗೆ. ಹೀಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಯಾಕಂತ ಹೇಳಿದರೆ ನನ್ನ ವಿಡಿಯೋ ನಿಮಗೆ ಹತ್ತಿರವಾಗಿ ಸಿಗಬೇಕು. ಯಾಕಂದರೆ ತುಂಬ ಡಿಲೇ ಆಗಿ ನೋಡಿದರೆ ಅದು ನಮಗೆ ಮ್ಯಾಟ್ರೇ ಗೊತ್ತಿರೋದಿಲ್ಲ. ಮ್ಯಾಟ್ರ್ ಒಂದಿರುತ್ತೆ, ಬಟ್ ಮ್ಯಾಟ್ರೇ ಗೊತ್ತಿರೋದಿಲ್ಲ ಎಂತ ಅಂತೇಳಿ. ಹಾಗಾಗಿ ನಾನು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿಯೇ ಮಾಡಬೇಕಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಯಾಕಂತ ಹೇಳಿ ನನಗೆ ಅದು ವೀಡಿಯೋ ಮಾಡಲಿಕ್ಕೆ ಸಹ ನನಗೆ ಟೈಮ್ ಇಲ್ಲ. ಅದರಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ಹಾಕೋದು. ನನಗೆ ತುಂಬ ಕೆಲಸ ಆಗ್ತದೆ. ಯಾಕಂದರೆ ತರಕಾರಿ ಮಾಡ್ತೇನೆ, ಮಲ್ಲಿಗೆ ಮಾಡ್ತೇನೆ, ಒಳಗಡೆ ಕೆಲಸ ಇರ್ತದೆ. ಎಲ್ಲ ಕೆಲಸಗಳನ್ನು ನಾನು ಮಾಡುವಾಗ ನನಗೆ ತುಂಬ ಹೆವಿ ಆಗ್ತದೆ. ನನಗೆ ಟೈಮೇ ಸಿಗೋದಿಲ್ಲ. ನನ್ನ ಇಷ್ಟು ಎಲ್ಲ ಕೆಲಸ, ನಮ್ಮ ಹೊರಗಡೆದೆಲ್ಲ ಕೆಲಸಗಳನ್ನು ನಾನು ಒಬ್ಬಳೇ ಮಾಡಿರೋದು. ನಮ್ಮ 3 ವರ್ಷದಲ್ಲಿ ನಾನು ಎಷ್ಟು ಕವರ್ ಮಾಡಿದ್ದೇನೆ. ಅದಕ್ಕೆ ನನಗೆ ತುಂಬ ಕೆಲಸ ಆಗ್ತದೆ. ನನಗೆ ವೀಡಿಯೋ ಮಾಡಲಿಕ್ಕೆ ಸಹ ಟೈಮ್ ಇಲ್ಲ. ಅಷ್ಟು ನಾನು ಒಂದು 10 ನಿಮಿಷದಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಹೂವು ಎಷ್ಟು ವೇಸ್ಟ್ ಆಯಿತು ಅಂತ. ನೀವು ಇಷ್ಟು ಡಿಲೇ ಮಾಡಬೇಡಿ. ಏಕೆ ನಾನು ಡಿಲೇ ಮಾಡಿದೆ ಅಂತ ನೀವು ಲೇಸಿ ಮಾಡಬೇಡಿ. ಯಾಕಂತೇಳಿ ಲಾಸ್ ಆಗ್ತದಲ್ವ. ಇದ್ದ ಹೂವನ್ನು ಇದ್ದಾಗ ಕಟ್ಕೊಡ್ಬೇಕು. ಇಲ್ಲದಿದ್ದಾಗ ಇಲ್ಲ ಅಂತ ಚಿಂತೆ ಮಾಡ್ತೇವೆ. ಇದ್ದಾಗ ಇಷ್ಟು ಲೇಸಿ ಆದರೆ ಹೇಗೆ ಅಲ್ವಾ. ನಾನು ನಿಮಗೆ ಹೇಳಿ ನಾನೇ ಲೇಸಿ ಮಾಡಿದೆ ಅಲ್ವಾ, ಇದು ತಪ್ಪಲ್ವಾ? ಹಾಗಾಗಿ ನನಗೆ ಬೇಜಾರಾಗ್ತಾ ಉಂಟು. ಈಗ ಸಂಜೆ ನಾನು ಸ್ವಲ್ಪ ಹೂವು ಕಟ್ಟಿ ಇಟ್ಟಿದ್ದೇನೆ, ಹಾಗೆ 5 ಫೋಲ್ಡರ್ಸ್ ಇದೆ. ಎಂತ ಮಾಡಬೇಕಂತ ನೋಡಬೇಕು. ಏನೋ ಮಾಡುವ ಅಂತಿದ್ದೇನೆ. ಏನು ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ನನ್ನ ಹೂವು ಹೇಗಿದೆ ಅಂತ. ನಾನಿದು ಮಾರ್ನಿಂಗ್ ತೆಗೆದ ಹೂವು ಇಷ್ಟು ಹೂವಿದೆ, ನೋಡಿದ್ರಲ್ಲ. ಮುತ್ತು ಥರ ಇದೆ. ನನಗೆ ತುಂಬ ಬೇಜಾರಾಯಿತು. ಒಂದು ಸ್ವಲ್ಪ ಬೇಗ ನಾನು ಕಟ್ಟಿದರೆ ಹೂವನ್ನು ಕಟ್ಟೆಗೆ ಕೊಡ್ಬೋದಿತ್ತಂತ. ಹಾಗೆ ಎಲ್ಲ ಕೊಡ್ಬೋದಿತ್ತು. ಸ್ವಲ್ಪನಾದರೂ ಸಿಕ್ತಿತ್ತಲ್ವ. ಒಂದು 50 ರುಪೀಸ್ ಸಿಕ್ಕಿದ್ರೂ ಏನಕ್ಕಾದರೂ ಆಗ್ತದಲ್ವ, ಹಿಂಡಿಗಾದರೂ ಆಗ್ತದಲ್ವ. ನಮಗೆ ಇಷ್ಟು ಕಷ್ಟಪಟ್ಟು ಮಾಡುವಾಗ ನಾವು ಹಾಳು ಮಾಡಿಕೊಳ್ಬಾರ್ದು. ಹಾಗಾಗಿ ಮತ್ತು ನಾನು ಇದರದ್ದು ಚೆಂಡೆ ಎಲ್ಲ ತೆಗೆದುಬಿಟ್ಟು ಇಷ್ಟು ನೋಡಿ ಇಟ್ಟಿದ್ದೇನೆ. 3 ಚೆಂಡು ನಾನು ಕಟ್ಟಿಟ್ಟಿದ್ದೇನೆ. 3 ಚೆಂಡು ಆಗಿದ ನಂತರ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಮತ್ತು ಗಿಡದಲ್ಲಿ ಸಹ ಸ್ವಲ್ಪ ಉಳ್ಕೊಂಡಿದೆ. ಇಲ್ಲೇ 1-2 ಫೋಲ್ಡರ್ಸ್ ಇದೆ, ಮತ್ತು ಗಿಡದಲ್ಲಿ ತುಂಬ ಉಳಿದಿದೆ. ಫೈನಲಿ ನಾನೀಗ ರಾತ್ರಿಯಲ್ಲಿ ಕಟ್ಟಿದ್ದು ಇಷ್ಟು ಹೂ ಸಿಕ್ಕಿದೆ ನನಗೆ. ನೋಡಿ ಇಷ್ಟು ಹೂ ಸಿಕ್ಕಿದೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಹೂವಿದೆ ಅಂತ. ಬೇಜಾರಾಗ್ತದೆ ಅಲ್ವಾ ಇಷ್ಟೆಲ್ಲ ಲಾಸ್ ಮಾಡಿಕೊಂಡ್ರೆ. ನೀವು ಹೀಗೆ ಲೇಸಿ ಆಗಬೇಡಿ, ನೀವು ಲಾಸ್ ಮಾಡ್ಕೊಳ್ಬೇಡಿ ಅಂತ ಕೇಳ್ಕೊಳ್ತೇನೆ. ನೋಡಿ 5 ಫೋಲ್ಡರ್ಸ್ ಇದೆ. ಲಾಸ್ ಮಾಡಬೇಡಿ, ಲೇಸಿ ಮಾಡಬೇಡಿ ನಂತರ. ಆಯಿತು ಸ್ನೇಹಿತರೆ, ನೀವು ಏನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ ನಾಳೆ. ಬಾಯ್ ಬಾಯ್. ನಾಳೆನೇ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.